ಸರ್ ನಮಸ್ತೆ ಸರ್. ನಾನು ಇವತ್ತು ಈ ಭೂಮಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಅನಿಸ್ತಾ ಇರ್ಬೋದು ಇದು ಏಕಪ್ಪ ಭೂಮಿ ಈ ಥರ ಬಾಬು ಸರ್ ತೋರಿಸ್ತಾ ಇದ್ದಾರೆ ಅಂತ ನೀವು ಅಂದ್ಕೊಬೋದು. ಇದು ತುಂಬ ಕೆಂಪು ಭೂಮಿ, 1.25 ಎಕರೆ ಲ್ಯಾಂಡು. ಹೆಂಗಿದೆ ಅಂದರೆ ಇದು ಚಿನ್ನದಂಥ ಭೂಮಿ. ಇದನ್ನು ಜಸ್ಟ್ ಫಾರ್ ನಾವು ಕಲ್ಟಿವೇಷನ್ ಮಾಡಬೇಕು. ಕಲ್ಟಿವೇಷನ್ ಮಾಡಾದಮೇಲೆ ಇದು ಭಾಳ ಚೆನ್ನಾಗಿ ಕಾಣುತ್ತೆ. ಕೆಂಪು ಭೂಮಿ ಅಂದರೆ ಕೆಂಪು ಭೂಮಿ ಅಂದರೆ ನಂಬರ್ 1 ಸಾಯಿಲು. ಇದು ನಮ್ಮ ಚಳ್ಳಕೆರೆ ಟು ಪಾವಗಡ ಹೋಗುವಂಥ ರಸ್ತೆಗೆ ತುಂಬ ಹತ್ತಿರದಲ್ಲಿದೆ ನೋಡಿ. ಇದೇ ನಮ್ಮ ಪಾವಗಡ ಟು ಚಳ್ಳಕೆರೆ ಹೋಗುವಂಥ ಹೈವೇ ನೋಡಿ, ಕಾಣಿಸ್ತಿದೆಯಾ? ಇದೇ ರಸ್ತೆ, ತಾರ್ ರೋಡು. ವೆಹಿಕಲ್ಗಳೆಲ್ಲ ಮೂಮೆಂಟ್ ಮಾಡುತ್ತೆ. ತೋರಿಸ್ತೀನಿ ನೋಡಿ. ಇದೇ ರಸ್ತೆ ನೋಡಿ, ಬೈಕ್ ಹೋಗ್ತಾಯಿದೆಯಲ್ಲ, ಇದೇ ರಸ್ತೆಯಿಂದ ಇಲ್ಲಿವರೆಗೂ ದಾರಿಗೇನು ಸಮಸ್ಯೆ ಇಲ್ಲ. ದಾರಿ ನೀಟ್ ಆ್ಯಂಡ್ ಕ್ಲೀನಾಗಿದೆ. ನಾನೇನು ಈಗ 2 ವೀಲರ್ ಹೋಗೋದಂತ ನಿಮಗೆ ದೃಶ್ಯ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ರಸ್ತೆ. ಈ ಥರ ರಸ್ತೆ ಇಟ್ಕೊಂಡು ಒಳ್ಳೆ ಕೆಂಪು ಭೂಮಿ, ಭಾಳ ಚೆನ್ನಾಗಿದೆ. ರೆಡ್ ಸಾಯಿಲು, 1.25 ಎಕರೆ. 1.25 ಎಕರೆ ಯಾರಿಗಾದ್ರೂ ಭೂಮಿ ಬೇಕಪ್ಪ, ನನಗೆ ಒಳ್ಳೆ ಒಂದು ತೋಟ ಮಾಡಬೇಕು, ಒಳ್ಳೆ ನಾನೊಂದು ಫಾರಮ್ ಹೌಸ್ ಮಾಡಬೇಕು, ಅಥವಾ ನನಗೆ ಚಳ್ಳಕೆರೆ ಸಿಟಿಗೆ ಈ ಜಮೀನಿಗೆ ಕೇವಲ ನಿಮಗೆ 10 ಕಿಲೋಮೀಟ್ರ್ ಆಗುತ್ತೆ. 10 ಕಿಲೋಮೀಟ್ರ್ ಕೇವಲ 5 ನಿಮಿಷದ ಜರ್ನಿ ನೋಡಿ. ಪಕ್ಕದ ಜಮೀನು ನೋಡಿ. ಈ ಜಮೀನಿಗೆ ಯಾವ ಥರ ನಿಮಗೆ ಸಾಯಿಲ್ ಇದೆಯೋ ಸೇಮ್ ಇದೇ ಸಾಯಿಲು, ಕೆಂಪು ಭೂಮಿ. ಹೆಂಗಿದೆ ನೋಡಿ ಸರ್ ಇದು. ಇದರಲ್ಲಿ ಈರುಳ್ಳಿ, ಶೇಂಗಾ, ತೊಗರಿ, ಇನ್ನೊಂದು ಬೆಳೆದಿದ್ದು ಅಂದರೆ ಹೆಂಗೆ ಕಾಣುತ್ತೆ ನೋಡಿ ಭೂಮಿ. ಈ ಭೂಮಿನ ನೋಡಿದರೆ ಪಕ್ಕದ ಭೂಮಿನ ನೋಡೋಂಗೆ ಇಲ್ಲ. ಸೇಮ್ ಸಾಯಿಲು, ಸೇಮ್ ಥರ ಮಣ್ಣು. ಇದರಲ್ಲಿ ನೀವು ಯಾವ ತೋಟನಾದರೂ ಮಾಡಿ ಸರ್, ಸೇಮ್ ಇದೇ ಥರ ರೆಡ್ ಸಾಯಿಲ್ ಬರುತ್ತೆ, ಕೆಂಪು ಭೂಮಿ. ಇದನ್ನು ಕಲ್ಟಿವೇಷನ್ ಮಾಡಿಲ್ಲ, ಇದು ಕಲ್ಟಿವೇಷನ್ ಆಗಬೇಕು. ಇಷ್ಟೇ ವ್ಯತ್ಯಾಸ, ಆಯಿತಾ? ಯಾಕೆಂದರೆ ನಾವು ಯಾವುದೇ ಒಂದು ಭೂಮಿನ ತೊಗೊಂಡ್ರೆ ಪಕ್ಕದ ಭೂಮಿನ ನಾವು ಇದಕ್ಕೂ ಟ್ಯಾಲಿ ಏನು ಅಂತ ನೋಡ್ತೀವಿ. ಇಷ್ಟೇ ಟ್ಯಾಲಿ. ಇದು 1 ಎಕರೆ 30 ಗುಂಟೆ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ ಸರ್. ರೇಟಿನ ವಿಷಯಕ್ಕೆ ಬಂದರೆ ಇದು ಸರ್ 23.5 ಲಕ್ಷ 1 ಎಕರೆ ಹೇಳ್ತೀನಿ. 24 ಲಕ್ಷ ಹೇಳಲ್ಲ, 23.5 ಲಕ್ಷ ಹೇಳ್ತೀನಿ. ಅದರಲ್ಲೂ ಸಹ ನಾನು ನಿಮಗೆ ಒಂದು 10,000 ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನಿ. ಚಳ್ಳಕೆರೆ ಕೇವಲ 10 ಕಿಲೋಮೀಟ್ರು, ಹೈವೇಗೆ ನಿಮಗೆ ಕೇವಲ 200 ಮೀಟ್ರು. ಕೆಂಪು ಭೂಮಿ, ತುಂಬ ಚೆನ್ನಾಗಿದೆ. ಸ್ಕ್ವಯರ್ ಆಗಿ ಭಾಳ ಚೆನ್ನಾಗಿದೆ ನೋಡಿ. ಅಪ್ ಟು ಅಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಇದರಲ್ಲಿ ಯಾವುದೇ ಥರ ಲೈನು ಮತ್ತೊಂದು ಏನೂ ಬರೋದಿಲ್ಲ. ಇದು ತುಂಬ ಅಂದರೆ ನಂಬರ್ 1 ಸಾಯಿಲು. ಹಾಗಾಗಿ ಈ ಭೂಮಿನ ಯಾರೇ ಕಸ್ಟಮರ್ ಇಷ್ಟಪಟ್ಟರೆ ಅಂದರೆ ನನಗೆ ಕಾಲ್ ಮಾಡಿ. ತುಂಬ ಒಳ್ಳೆ ರೆಡ್ ಸಾಯಿಲು, ತುಂಬ ಅನುಕೂಲ ಆಗುತ್ತೆ. ಇಂಥ ಭೂಮಿಗಳು ಸಿಗೋದಿಲ್ಲ ನಮ್ಮ ಹತ್ರ. ಹಣ ಇರ್ಬೋದು, ಐಶ್ವರ್ಯ ಇರ್ಬೋದು, ಒಳ್ಳೆ ಭೂಮಿ ಬೇಕು ಅಂದರೆ ಸಿಗೋದಿಲ್ಲ. ಇಂಥ ಭೂಮಿ ಬಂಡವಾಳ ಹಾಕಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲಿಗೆ ವೀಡಿಯೋನ ನಾನು ಸಮಾಪ್ತ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭಾರತ್.